ಗೌರವ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ನಾನು ಕೂಡ ಸಂಪೂರ್ಣವಾದಂಥ ಮ್ಯಾಚನ್ನು ವಾಚ್ ಮಾಡಿದ್ದೀನಿ. ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ. ಅವರು ಆಗಮನ ಇದೆ, ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನೂ ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಅದನ್ನೇ ಹೇಳ್ತಾ ಇದ್ದೀವಿ. ಇನ್ನು ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಸೊ ನಾನಿನ್ನು ಫೈನಲ್ ಪೊಲೀಸ್ ಕಮಿಷನರು, ಹೋಮ್ ಮಿನಿಸ್ಟ್ರು ನಾವೆಲ್ಲ ಮಾತಾಡಬೇಕಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ಕು ತೊಂದರೆ ಆಗಬಾರ್ದು, ಅವ್ರ ಗೌರವನೂ ಸಿಗಬೇಕು. ಇದೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. ಅಂದರೆ RCB ಅವರು ಹಾಕೊಂಡಿದ್ದಾರೆ ಸರ್, ಈಗಾಗಲೇ ಶೆಡ್ಯೂಲ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ 4 ಗಂಟೆ ಪ್ರೋಗ್ರಾಮ್. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅವ್ರು ಹಾಕೊಳ್ತಾರೆ, ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ. ಉತ್ಸಾಹದಿಂದ ಇರ್ತಾರೆ, ಉತ್ಸಾಹ ಇರ್ತಾರೆ, ಯುವಕರು ಭಾಳ ಜನ ಬರ್ತಾರೆ. ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ? ನಾವೇ ಪೊಲೀಸೇ ಮಾಡಬೇಕಲ್ಲ. ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಇದರ ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ. ಈಗ ನಾನು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ಕೂಡಲೇ ನಾನು ಬಂದ್ಬಿಡ್ತೀನಿ. ನಾನು ಕನಕಪುರದಲ್ಲಿ ಒಂದು ಕೋರ್ಟ್ ಇದೆ, ನನಗೆ ಹೋಗ್ಬಿಟ್ಟು ನಾನು ಬರ್ತೀನಿ. ನಮ್ಮ ಕರ್ನಾಟಕಕ್ಕೆ RCB ಯುವಕರು ಗೌರವನ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ, ಗೌರವ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ನಾನು ಕೂಡ ಸಂಪೂರ್ಣವಾದಂಥ ವಾಚ್ ಮಾಡಿದ್ದೀನಿ. ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ. ಅವರು ಆಗಮನ ಇದೆ, ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನೂ ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ. ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಅದನ್ನೇ ಹೇಳ್ತಾ ಇದ್ದೀವಿ. ಇನ್ನು ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಸೊ ನಾನಿನ್ನು ಫೈನಲ್ ಪೊಲೀಸ್ ಕಮಿಷನರು, ಹೋಮ್ ಮಿನಿಸ್ಟ್ರು ನಾವೆಲ್ಲ ಮಾತಾಡಬೇಕಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ಕು ತೊಂದರೆ ಆಗಬಾರ್ದು, ಅವ್ರ ಗೌರವನೂ ಸಿಗಬೇಕು. ಇದೆಲ್ಲ ಕೂಡ ಮಾಡ್ತಾ ಇದ್ವಿ. ಇವತ್ತೇನೆ ಸರ್, ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. RCB ಅವರು ಹಾಕೊಂಡಿದ್ದಾರೆ ಸರ್, ಆಲ್ರೆಡಿ ಹಾಕೊಂಡಿದ್ದಾರೆ ಸರ್ ಶೆಡ್ಯೂಲ್ 4 ಗಂಟೆ 4 to 5 ಅಂತ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅವ್ರು ಹಾಕೊಳ್ತಾರೆ, ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ. ಉತ್ಸಾಹದಿಂದ ಇರ್ತಾರೆ, ಉತ್ಸಾಹ ಇರ್ತಾರೆ, ಯುವಕರು ಭಾಳ ಜನ ಬರ್ತಾರೆ. ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ? ನಾವೇ ಪೊಲೀಸೇ ಮಾಡಬೇಕಲ್ಲ. ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಇದರ ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ. ಈಗ ನಾನು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ಕೂಡಲೇ ನಾನು ಬಂದ್ಬಿಡ್ತೀನಿ. ನಾನು ಕನಕಪುರದಲ್ಲಿ ಒಂದು ಕೋರ್ಟ್ ಇದೆ, ನನಗೆ ಹೋಗ್ಬಿಟ್ಟು ನಾನು ಬರ್ತೀನಿ. ಗೌರವ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ನಾನು ಕೂಡ ಸಂಪೂರ್ಣವಾದಂಥ ಮ್ಯಾಚನ್ನು ವಾಚ್ ಮಾಡಿದ್ದೀನಿ. ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ. ಅವರು ಆಗಮನ ಇದೆ, ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನೂ ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಅದನ್ನೇ ಹೇಳ್ತಾ ಇದ್ದೀವಿ. ಇನ್ನು ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಸೊ ನಾನಿನ್ನು ಫೈನಲ್ ಪೊಲೀಸ್ ಕಮಿಷನರು, ಹೋಮ್ ಮಿನಿಸ್ಟ್ರು ನಾವೆಲ್ಲ ಮಾತಾಡಬೇಕಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ಕು ತೊಂದರೆ ಆಗಬಾರ್ದು, ಅವ್ರ ಗೌರವನೂ ಸಿಗಬೇಕು. ಇದೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. ಅಂದರೆ RCB ಅವರು ಹಾಕೊಂಡಿದ್ದಾರೆ ಸರ್, ಈಗಾಗಲೇ ಶೆಡ್ಯೂಲ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ 4 ಗಂಟೆ ಪ್ರೋಗ್ರಾಮ್. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅವ್ರು ಹಾಕೊಳ್ತಾರೆ, ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ. ಉತ್ಸಾಹದಿಂದ ಇರ್ತಾರೆ, ಉತ್ಸಾಹ ಇರ್ತಾರೆ, ಯುವಕರು ಭಾಳ ಜನ ಬರ್ತಾರೆ. ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ? ನಾವೇ ಪೊಲೀಸೇ ಮಾಡಬೇಕಲ್ಲ. ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಇದರ ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ. ಈಗ ನಾನು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ಕೂಡಲೇ ನಾನು ಬಂದ್ಬಿಡ್ತೀನಿ. ನಾನು ಕನಕಪುರದಲ್ಲಿ ಒಂದು ಕೋರ್ಟ್ ಇದೆ, ನನಗೆ ಹೋಗ್ಬಿಟ್ಟು ನಾನು ಬರ್ತೀನಿ. ನಮ್ಮ ಕರ್ನಾಟಕಕ್ಕೆ RCB ಯುವಕರು ಗೌರವನ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ,
ಗೌರವ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ನಾನು ಕೂಡ ಸಂಪೂರ್ಣವಾದಂಥ ವಾಚ್ ಮಾಡಿದ್ದೀನಿ. ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ. ಅವರು ಆಗಮನ ಇದೆ, ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನೂ ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ. ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಒಂದು ಅದೇ ಅದನ್ನು ಹೇಳ್ತಾ ಇದ್ದೀವಿ. ಇನ್ನು ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು, ಏನು ಮಾಡಬೇಕು ಅದನ್ನೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಸೊ ನಾನಿನ್ನು ಫೈನಲ್ ಪೊಲೀಸ್ ಕಮಿಷನರು, ಹೋಮ್ ಮಿನಿಸ್ಟ್ರು ನಾವೆಲ್ಲ ಮಾತಾಡಬೇಕಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ಗೂ ತೊಂದರೆ ಆಗಬಾರ್ದು, ಅವ್ರ ಗೌರವನೂ ಸಿಗಬೇಕು. ಇದೆಲ್ಲ ಕೂಡ ಮಾಡ್ತಾ ಇದ್ವಿ. ಇವತ್ತೇನೆ ಸರ್ ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. RCB ಅವರು ಹಾಕೊಂಡಿದ್ದಾರೆ ಸರ್, ಅವ್ರು ಆಲ್ರೆಡಿ ಹಾಕೊಂಡಿದ್ದಾರೆ ಸರ್ ಶೆಡ್ಯೂಲ್. 4 to 5 ಅಂತ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅವ್ರು ಹಾಕೊಳ್ತಾರೆ, ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ. ಉತ್ಸಾಹದಿಂದ ಇರ್ತಾರೆ, ಯುವಕರು ಭಾಳ ಜನ ಬರ್ತಾರೆ. ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ? ನಾವೇ ಮಾಡಿ, ಪೊಲೀಸೇ ಮಾಡಬೇಕಲ್ಲ. ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಇದರ ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ. ಈಗ ನಾನು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ಕೂಡಲೇ ನಾನು ಬಂದ್ಬಿಡ್ತೀನಿ. ನಾನು ಕನಕಪುರದಲ್ಲಿ ಒಂದು ಕೋರ್ಟ್ ಇದೆ, ನನಗೆ ಹೋಗ್ಬಿಟ್ಟು ನಾನು ಬರ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.